ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಂದಿರುವಂಥದ್ದು ಮಂಡ್ಯ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಹತ್ರ ಬಂದಿದ್ದೀವಿ. ವಿಚಾರ ಏನು ಅಂತಂದರೆ ನೀವೆಲ್ಲ ಗಮನಿಸ್ತಾ ಇರ್ಬೋದು. ಈಗೆಲ್ಲ ಏನು ಕರ್ನಾಟಕದಲ್ಲಿ 3 ಲಕ್ಷ ಸರ್ಕಾರಿ ಉದ್ಯೋಗಗಳು ಖಾಲಿ ಇದ್ವೋ ಆ ಒಂದು ವಿಚಾರವಾಗಿ ಈಗ ನೂತನ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆಯಷ್ಟೇ ಒಂದು ಅಧಿಸೂಚನೆ ಹೊರಡಿಸ್ತಾರೆ. ಏನು ಹೇಳಿದ್ರೆ 53,000 ಸರ್ಕಾರಿ ಉದ್ಯೋಗಗಳು ಏನು ಖಾಲಿ ಇದೆಯೋ ಅದು ಪೊಲೀಸ್ ಇಲಾಖೆಯಲ್ಲಿ ಏನು 53,000 ಹುದ್ದೆ ಖಾಲಿ ಇದೆಯೋ ಅದನ್ನು ಭರ್ತಿ ಮಾಡ್ತೀವಿ ಅಂತೇಳಿ ಅವರು ಈ ಒಂದು ಹೇಳಿಕೆ ಕೊಟ್ಟಿದ್ದು ನಿಜಕ್ಕೂ ಒಂದು ಶ್ಲಾಘನೀಯ. ನಾವು ಅದನ್ನು ಗೌರವಿಸ್ತೀವಿ, ಅಭಿಮಾನಿಸ್ತೀವಿ. ಆದರೆ ಏನು ಈಗ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಪರೀಕ್ಷೆ ಶುಲ್ಕ ಏನಿದೆ, ಈ ಹಿಂದೆ ನೀವೆಲ್ಲ ಗಮನಿಸಿರ್ತೀರಿ, ಈ ಹಿಂದೆ ಕೇವಲ 400 ರೂಪಾಯಿ ಇತ್ತು. ಆದರೆ ಈ ಸಂದರ್ಭದಲ್ಲಿ ಇವತ್ತಿಗೆ 750 ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿ ಮಾಡಿದೆ ಈ ಸರ್ಕಾರ. ಇಲ್ಲಿ ನಾವು ಕಳೆದ 3-4 ತಿಂಗಳ ಹಿಂದೆ ನಿರುದ್ಯೋಗಿ ಯುವಕರ ಪರವಾಗಿ ಧ್ವನಿಯಾಗಿ ನಾವೇನು ಮಾಡಿದ್ದೋ, ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ವಿಶೇಷವಾಗಿ ಮಂಡ್ಯ ತಂಡ ನಾವು ಮನವಿ ಪತ್ರವನ್ನು ಕೊಟ್ಟು ಒಂದಷ್ಟು ಆಗ್ರಹ ವಿಚಾರಗಳನ್ನು ಇಟ್ಟಿದ್ದು. ಇದು ಕೇವಲ ಮಂಡ್ಯದಲ್ಲ, ರಾಜ್ಯಾದ್ಯಂತ KRS ಪಕ್ಷ ಮಾಡಿದಂಥ ಈ ಒಂದು ಹೋರಾಟ. ಆ ಹೋರಾಟದಲ್ಲಿ ಮುಖ್ಯವಾಗಿ ಏನು ವಿದ್ಯಾರ್ಥಿಗಳಿಗೆ ಏನು ಅರ್ಜಿ ಶುಲ್ಕ ಏನಿದೆ ಅದು 100 ರೂಪಾಯಿಗೆ ನಿಗದಿಪಡಿಸಬೇಕು ಅಂತೇಳಿ ನಾವು ಒಂದಷ್ಟು ಹಕ್ಕೊತ್ತಾಯಗಳನ್ನು ಒತ್ತಾಯಿಸಿ ಮನವಿ ಪತ್ರವನ್ನು ನೀಡಿದ್ದು. ಆದರೆ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅಂತಂದರೆ, ಏನು ನಿರುದ್ಯೋಗಿ ಯುವಕರುಗಳನ್ನೇ ಒಂದು ರೀತಿಯಲ್ಲಿ ಬಂಡವಾಳವನ್ನಾಗಿ ಮಾಡಿಕೊಂಡು ಅವರನ್ನು ಒಂದು ರೀತಿಯಲ್ಲಿ ವ್ಯಾಪಾರತ್ಮಕವಾಗಿ 750 ರೂಪಾಯಿ ವಸೂಲಿ ಮಾಡ್ತಾ ಇರುವಂಥದ್ದು. ಇದು ನಿಜಕ್ಕೂ ಏನು ಉದ್ಯೋಗ ತುಂಬುವಂಥ ಪ್ರಮುಖ ಅಂಶ ನಮಗೆ ಕಾಣ್ತಲ್ಲ. ಹೊರತಾಗಿ ಒಂದು ರೀತಿಯಲ್ಲಿ ವ್ಯಾಪಾರ ಮಾಡೋ ರೀತಿಯಲ್ಲಿ ಮತ್ತು ಸಂಪಾದನೆ ಮಾಡೋ ರೀತಿಯಲ್ಲಿ ಈ ಒಂದು 700 ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಿರುವಂಥದ್ದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆ ಕಾರಣಕ್ಕೆ ನಾವು ಈ ಸಂದರ್ಭದಲ್ಲಿ ಏನು ಗೃಹ ಇಲಾಖೆಗಾಗಿರ್ಬೋದು ಅಥವಾ ಮಾನ್ಯ ಮುಖ್ಯಮಂತ್ರಿಗಳಿಗಾಗಿರ್ಬೋದು ಈ ಸಂದರ್ಭದಲ್ಲಿ ಒಂದು ಆಗ್ರಹ ಮಾಡ್ತೀವಿ. ದಯಮಾಡಿ ನೀವೇನು ಉದ್ಯೋಗ ಭರ್ತಿ ಮಾಡ್ತೀನಿ ಅಂತಿದ್ದು ನಿಜಕ್ಕೂ ರಾಜ್ಯದ ವಿದ್ಯಾರ್ಥಿಗಳು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಮತ್ತು ಅದನ್ನು ಗೌರವಿಸ್ತಾ ಇದ್ದಾರೆ. ಆದರೆ ಅರ್ಜಿ ಶುಲ್ಕವನ್ನು ದಯಮಾಡಿ ನೀವು ಈ ಕೂಡಲೇ ನೀವೊಂದು ನಮಗೆ ಪ್ರಶ್ನೆಗೆ ಉತ್ತರ ಕೊಡಬೇಕು. ಯಾವ ಮಾನದಂಡದ ಮೇಲೆ ನೀವು 750 ರೂಪಾಯಿಯನ್ನು ನಿಗದಿಪಡಿಸಿದ್ದೀರಿ? ಮತ್ತೆ ಏನು ವಿದ್ಯಾರ್ಥಿಗಳಿಗೆ 750 ರೂಪಾಯಿ ನಾನು ನಿಗದಿಪಡಿಸೋದ್ರಿಂದ ಅವರ ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ಅವರಿಗೆ ಯಾವುದೇ ರೀತಿ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟ ಮಾಹಿತಿ ಆಗಲಿ ಇಲ್ಲ ಒಂದು ಆಲೋಚನೆ ಆಗಲಿ ನಿಮ್ಮಲ್ಲಿ ಇದೆಯಾ ಅನ್ನುವಂಥದ್ದು ನಮ್ಮ ನೇರ ಪ್ರಶ್ನೆ ಆಗಿದೆ. ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಬೇಕು. ಏನು ವಿದ್ಯಾವಂತರು ಒಂದು ನಿರುದ್ಯೋಗ ಸಮಸ್ಯೆಯಲ್ಲಿ ಬಳಲ್ತಾ ಇರೋದ ಕಾರಣಕ್ಕಾಗಿ ಅವರು ಜೀವನ ಕಟ್ಕೊಳ್ಬೇಕು ಅಂತೇಳಿ ಬೇರೆ ಬೇರೆ ವಿದ್ಯಾರ್ಹತೆ ಪಡೆಯೋದಕ್ಕೆ ಬೇರೆ ಬೇರೆ ಕಡೆ ಟ್ಯೂಷನ್ಗೆ ಹೋಗುವಂಥದ್ದು, ಅವರ ವಸತಿ ಬೇರೆ ಕಡೆ ಇರೋದ ಕಾರಣಕ್ಕೆ ಅಲ್ಲಿಯ ಒಂದು ಹಣಕಾಸಿನ ತೊಂದರೆ ಆಗುವಂಥದ್ದು, ಅವರ ಬುಕ್ಕು ಅದರ ಒಂದು ವ್ಯವಸ್ಥೆಗೆ ತೊಂದರೆ ಆಗುವಂಥದ್ದು. ಇಂಥ ಒಂದು ನಿಟ್ಟಿನಲ್ಲಿ ಉದ್ಯೋಗನೇ ಖಾತ್ರಿ ಆಗಿಲ್ಲ ಅನ್ನೋ ಸಂದರ್ಭದಲ್ಲಿ ನೀವು 750 ರೂಪಾಯಿ ನಿಗದಿ ಮಾಡಿರುವಂಥದ್ದು ನಿಜಕ್ಕೂ ಒಟ್ಟಾರೆ ವಿದ್ಯಾರ್ಥಿಗಳು ಒಂದು ರೀತಿಯಲ್ಲಿ ಆತಂಕಕ್ಕೆ ತೊಡ್ಕೊಳ್ಳುವಂಥ ಒಂದು ದಾರಿಗೆ ನೀವು ತಂದು ನಿಲ್ಲಿಸಿದ್ದೀರಿ. ದಯಮಾಡಿ 750 ರೂಪಾಯಿನ ನೀವು ಈ ಕೂಡಲೇ ಅದನ್ನು ಕಡಿಮೆ ಮಾಡಬೇಕು. ನಾವು ಹಿಂದೆ ಏನು ಆಗ್ರಹಿಸಿರೋ ರೀತಿಯಲ್ಲಿ 100 ರೂಪಾಯಿಗೆ ಒಂದು ಪರೀಕ್ಷಾ ಶುಲ್ಕವನ್ನು ನೀವು ನಿಗದಿಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ದಯಮಾಡಿ ಇದು ಕೇವಲ KRS ಪಕ್ಷ ಮಾತ್ರ ಅಲ್ಲ, ಇದು ವಿದ್ಯಾರ್ಥಿಗಳ ಪರವಾಗಿ, ನಿರುದ್ಯೋಗಿಗಳ ಪರವಾಗಿ ರಾಜ್ಯಾದ್ಯಂತ ಇರುವಂತಹ ಎಲ್ಲ ಸಮಾಜದ ಚಿಂತಕರು, ಪ್ರಗತಿಪರ ಹೋರಾಟಗಾರರು ಅಷ್ಟೇ ಯಾಕೆ ನಮ್ಮ ರಾಜಕಾರಣಿಗಳಿದಾರಲ್ಲ, JDS ಆಗಿರ್ಬೋದು, BJPಯ ಮುಖಂಡರುಗಳಾಗಿರ್ಬೋದು, ಇವ್ರೂ ಸಹ ಇವ್ರ ಪರವಾಗಿ ಧ್ವನಿಯಾಗಿ ನಿಲ್ಲಬೇಕು. ಮತ್ತೆ ಈ ಅರ್ಜಿ ಶುಲ್ಕ 750 ರೂಪಾಯಿ ಏನು ಏರಿಕೆ ಆಗಿದೆ ಇದನ್ನ ಖಂಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಇನ್ನ ಹೆಚ್ಚು ವಿಚಾರಗಳನ್ನ ನಮ್ಮ ಮಂಡ್ಯ ಜಿಲ್ಲಾಧ್ಯಕ್ಷರಾದಂಥ ಮಲ್ಲೇಶ್ ಅವರು ಮಾತಾಡಲಿ ಅಂತೇಳಿ ಕೇಳ್ಕೊಳ್ತೀನಿ. ನಮಸ್ಕಾರ, ನಾನು ಮಲ್ಲೇಶ್ ಮಾತಾಡ್ತಾರೆ, ಮಂಡ್ಯ ಜಿಲ್ಲಾಧ್ಯಕ್ಷರು. ಈಗ ಯುವ ಘಟಕದ ಕಾರ್ಯದರ್ಶಿ ಅವರು, ರಾಜ್ಯ ಕಾರ್ಯದರ್ಶಿ ಪ್ರಮೋದ್ ಅವರು ಹೇಳಿದ್ದಾರೆ. ಏನು ವಿಚಾರ ಅಂದರೆ, ಇವಾಗ ಈ ರಾಜ್ಯ ಸರ್ಕಾರ ಪ್ರತಿಯೊಬ್ಬರಿಗೂ ತೊಂದರೆ ಕೊಡ್ತಾ ಹೋಗ್ತಾ ಇದೆ. ಈಗ ನೇಮಕಾತಿ ಮಾಡ್ತಾ ಇದ್ದ ತಕ್ಷಣ ಇವಾಗ ಎಲ್ಲ ಈಗ ಒಂದಷ್ಟು ಯೋಜನೆ ಕೊಟ್ಟು ಎಲ್ಲ ತೊಂದರೆ ಕೊಡುವಂಥ ರೈತರುಗಳೇ ಆಗುವಂಥ ವ್ಯವಸ್ಥೆ ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ. ಈಗೆಲ್ಲ ಲಕ್ಷ್ಮಿ ಯೋಜನೆ, ಗೃಹಲಕ್ಷ್ಮಿ ಎಲ್ಲಾನು ಸ್ಟಾಪ್ ಮಾಡ್ತಾ ಇದೆ. ಆಲ್ರೆಡಿ ಇವಾಗ ನೇಮಕಾತಿ ಪೊಲೀಸ್ ಇಲಾಖೆ ನೇಮಕಾತಿ ಮಾಡ್ತಾ ಇದೆ, ಒಂದಷ್ಟು ಶಿಕ್ಷಕರನ್ನು ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಎಲ್ಲಿ ದುಡ್ಡನ್ನು ಲೂಟಿ ಮಾಡ್ತಾರೆ ಅಂದ್ರೆ ಯಾವ್ದಾದ್ರು ಒಂದನ್ನ ಕಿಂಡಿಯಲ್ಲಿ ಲೂಟಿ ಮಾಡುವಂತ ವ್ಯವಸ್ಥೆ ಇರುತ್ತೆ. ಮೊದಲು 450 ಇತ್ತು, ಅವ್ರ ಅರ್ಜಿ ಶುಲ್ಕ ಈಗ 750 ರೂಪಾಯಿ ಮಾಡ್ಕೊಂಡಿದ್ದಾರೆ. ಇದು ನಿಮ್ಗೇನು ಮಾನ ಮರ್ಯಾದೆ ಏನಾರು ಕಾಂಗ್ರೆಸ್ ಸರ್ಕಾರಕ್ಕೆ ಇದ್ದದಂತ ನಮಗೆ ಗೊತ್ತಾಗ್ತಿಲ್ಲ. ಏನ್ರಿ, ನಾವು ಉದ್ಯೋಗ ಮಾಡುವಂತ ನೆಪದಲ್ಲಿ ನೀವು ಶುಲ್ಕವನ್ನ ಹೆಚ್ಚಿಸ್ಕೊಂಡು ನೀವು ಅಲ್ಲೂ ರೈತರ ಮಕ್ಕಳ ಹತ್ರ ಸುಲಿಗೆ ಮಾಡ್ತಿದ್ರಲ್ಲ. ಈಗ ಆಲ್ರೆಡಿ ಸರ್ಕಾರ ಬಂದಾಗ ಗೃಹಲಕ್ಷ್ಮಿಗೆ ಅರ್ಜಿ ಶುಲ್ಕನೂ ತಗೊಂಡಿದ್ರೆ, ಈ ಹೊಸದಾಗಿ ಅದಕ್ಕೂ ನಮೂನೆವಾಗಿ ಹೊಸದಾಗಿ ಅಲ್ಲೂ ಶುಲ್ಕನ ನೀವು ಲೂಟಿ ಮಾಡೋಕ್ಕೋಸ್ಕರ ಅಲ್ಲೂ ಲೂಟಿ ಮಾಡ್ಕೊ ಇದು ಮಾಡ್ತಿದ್ರು. ದಯವಿಟ್ಟು
ಕಾಂಗ್ರೆಸ್ ಅವರು ಎಚ್ಚೆತ್ಕೊಂಡು ನಿರುದ್ಯೋಗಿ ಉದ್ಯೋಗಗಳಿಗೆ ನೇಮಕಾತಿ ಮಾಡಿದಾರಲ್ಲ, ಎಷ್ಟು ಮೊದಲು ಎಷ್ಟಿತ್ತು ಶುಲ್ಕ ಅದನ್ನೇ ತಕೊಂಡು ಇನ್ನೂ ಕಡಿಮೆ ಮಾಡಬೇಕು. ಯಾಕಂದ್ರೆ ರೈತರುಗಳಿಗೆ ಅಷ್ಟು ಸಮಸ್ಯೆ ಇದೆ. ನೀವು ಶುಲ್ಕನ 700 ಮಾಡ್ಕೊಂಡ್ರೆ ಎಲ್ಲಿ ತಂದು ಕೊಡ್ತಾರೆ ನಿಮ್ಗೆ? ದಯವಿಟ್ಟು ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ಕೊಂಡು ನಾವು ಒಂದಷ್ಟು SP ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ನಮ್ಮ ಹುಡುಗರಿಗೆ ಉದ್ಯೋಗ ಕೊಟ್ಟು ಒಳ್ಳೆ ಕೆಲಸ ಮಾಡಿ. ದಯವಿಟ್ಟು ಯಾರಿಗೂ ತೊಂದರೆ ಕೊಡಬೇಡಿ. ನೀವು ಸರ್ಕಾರ ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ರೆ ಯಾವುದೇ ರೀತಿಯ ರೈತರುಗಳಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ. ನೀವು ಶುಲ್ಕನ 700 ರೂಪಾಯಿ ಮಾಡ್ಕೊಬಿಟ್ರೆ ನೀವು ಲೂಟಿಗೋರರು ಆಗ್ಬಿಡ್ತೀರಾ. ದಯವಿಟ್ಟು ಒಳ್ಳೆ ಕೆಲಸ ಮಾಡಿ. ಇವಾಗ ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಿ. ಅದರ ರೈತರುಗಳಿಗೆ ತೊಂದರೆ ಕೊಡುವಂತ ವ್ಯವಸ್ಥೆ ಮಾಡ್ಕೋಬೇಡಿ. ಥ್ಯಾಂಕ್ ಯು. ಇವಾಗ ಮುಂದಿನ ವಿಚಾರನ ಒಂದಷ್ಟು ನಮ್ಮ ಮಹಿಳಾ ಘಟಕದ ಕೆಂಪಮ್ಮ ಅವರು ಮಾತಾಡ್ತಾರೆ. ಮಾನ್ಯ DK ಶಿವಕುಮಾರ್ ಅವ್ರಿಗೆ ನನ್ನದೊಂದು ಮನವಿ ಏನಂದರೆ, ಈ ಸರ್ಕಾರದ ಆಳ್ವಿಕೆಗೆ ಬಂದಿರುವಂಥ ನೀವು ಸರ್ಕಾರದ ಈ ಬಡತನದಲ್ಲಿರುವಂತಹವರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಿಕೊಡ್ತೀನಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದೀರಾ. ಬಟ್ ಈ ಭರವಸೆ ಅರ್ಜಿ ಹಾಕಿದವ್ರಿಗೆಲ್ಲ ಖಾತ್ರಿ ಇಲ್ಲ ನಾವು ಉದ್ಯೋಗ ಪಡ್ಕೊಳ್ತೀವಿ ಅಂತ. ಆ ಭರವಸೆ ನೀವು ಕೊಟ್ಟಿಲ್ಲ. ಆದರೂ ಕೂಡ ಯಾಕೆ ಅವ್ರು ಎಷ್ಟೆಷ್ಟು ಕಷ್ಟಪಟ್ಟು ಪೈಸೆ ಕೂಡಾಕಿ ಉಪವಾಸ ಇದ್ದೋ ಏನೋ ಮಾಡಿನ ಒಂದು ವಿದ್ಯಾರ್ಹತೆ ಪಡ್ಕೊಂಡಿರ್ತಾರೆ. ಅವ್ರಿಗೆ ಅದರಲ್ಲೂ ಶುಲ್ಕ ಯಾಕೆ ನೀವು ನಿಗದಿಪಡಿಸಬೇಕಾದ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಒಂದೇ ಒಂದು ಮಾತಲ್ಲಿ ಹೇಳಬೇಕಾಗುತ್ತೆ, ನೀವು ಆಲ್ರೆಡಿ ಎಲ್ಲ ರಾಜಕೀಯದವರೆಲ್ಲ ಬರೋದೆಲ್ಲ ಲೂಟಿ ಹೊಡೆಯೋಕ್ಕೆ ಅಂತ ಸಮಾಜ ಹೇಳ್ತಾ ಇದೆ. ನಾವು ಹೇಳ್ತಾ ಇದ್ರು, ಇಡೀ ಕರ್ನಾಟಕ ಹೇಳ್ತಾ ಇದೆ. ಆದರೂ ನಿಮ್ಮ ಮಕ್ಕಳು ಮರಿಗಳು ಎಲ್ಲೆಲ್ಲಿ ಬೇಕಲ್ಲೆಲ್ಲ ಒಳ್ಳೊಳ್ಳೆ ಎಜುಕೇಷನ್ ಪಡ್ಕೊಂಡು ಒಳ್ಳೊಳ್ಳೆ ಹೈ ಲೆವೆಲಲ್ಲಿ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ. ಬಟ್ ಬಡತನದವರು, ರೈತ ವರ್ಗದಿಂದ ಬಂದಿರೋರು ಅಥವಾ ಕೆಳಮಟ್ಟದ ವರ್ಗದಿಂದ ಬಂದಿರೋರೆಲ್ಲ ಅವರು ಹೊಟ್ಟೆ ಪಾಡಿಗೆ ಹಾಕಬೇಕಾದಂತಹ ಅನ್ನದ ಪೈಸೆಗಳನ್ನು ಕೂಡ ವಿದ್ಯಾಭ್ಯಾಸಕ್ಕೆ ಹಾಕ್ಕೊಂಡು ಅವ್ರ ಜೀವನವನ್ನು ಎಷ್ಟು ಸವೆಸಿರ್ತಾರೆ. ಅದೊಂದು ನಿಮಗೆ ಒಂದು ಮಾನವೀಯತೆಯನ್ನು ನೀವು ಅದನ್ನು ಇಟ್ಕೋಬೇಕು. ನೀವು ನಿಮ್ಮ ದೃಷ್ಟಿಯಲ್ಲೇ ಯೋಚನೆ ಮಾಡೋದಾದ್ರೆ ಜಗತ್ತಲ್ಲಿ ಬಡವ್ರಿಗೆ ಯಾರಿಗೂ ನೀವು ಸಹಾಯ ಮಾಡೋದೇ ಇಲ್ಲ, ಉಪಕಾರ ಮಾಡೋದೇ ಇಲ್ಲ ಅಂತ ಕಂಡು ಬರ್ತಾ ಇದೆ 100%. ನೀವು ನಿಜವಾಗ್ಲೂ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸ್ಕೊಡ್ತಾ ಇರೋದಾದರೆ ನೀವು ಈ ಅರ್ಜಿ ಶುಲ್ಕವನ್ನು ಒಂದು ಅತಿ ಕಡಿಮೆಗೆ ನೀವು ಇಳಿಸ್ಬೇಕು. 100, 150 ಅಥವಾ 200 ಆಗಲಿ. ಯಾವ ಆಧಾರದ ಮೇಲೆ ನೀವು ಇಸ್ಕೊಂಡು ತಗೋತೀರಾ? 750 ರೂಪಾಯಿ ಅಂದರೆ ನಾವು ಸುಮ್ಮನೆ ಆಯಿತಾ? ಒಬ್ಬ ಬಡವ ರೈತ ಗದ್ದೆಲೋಗಿ ಕೆಲಸ ಮಾಡ್ಕೊಂಡು ಬಂದರೆ ಕನಿಷ್ಠ ಪಕ್ಷ ಅವ್ನಿಗೆ 500-600 ಸಿಗೋದೇ ಕಷ್ಟ. ಅವ್ರ ಜೀವನ ಅದೆಲ್ಲ ಸಂಭಾಳಿಸಿ ಉಳಿಸಿ ಮಾಡಿ ಅವರು ಓದಿಸಿ ವಿದ್ಯಾಭ್ಯಾಸ ಕೊಡಿಸಿ ನಿಮಗೂ ಶುಲ್ಕ ಕೊಡಬೇಕು ಅಂದರೆ ನೀವು ಎಂಥ ರಾಜಕಾರಣಿಗಳ್ರಿ? ಎಲ್ಲ ಹೊರ ರಾಜ್ಯಗಳಲ್ಲಿ ನೋಡ್ರಿ ಎಷ್ಟು ಬಡಬಗ್ಗರು ಎಷ್ಟು ಸುಭಿಕ್ಷವಾಗಿ ಜೀವನ ಮಾಡ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾಚಿಕೆ ಆಗಬೇಕು ನಿಮಗೆ, ನಮ್ಮ ಸರ್ಕಾರಕ್ಕೆ. ದಯವಿಟ್ಟು ನಾವು ನಿಮ್ಮಲ್ಲಿ ಅತಿ ವಿನಯದಿಂದ ನಾನು ಪ್ರಾರ್ಥನೆ ಕೇಳ್ಕೊಳ್ತಾ ಇದ್ದೀನಿ. ಈ ಅರ್ಜಿ ಶುಲ್ಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿ ವಿನಂತಿಸ್ತಾ ನನ್ನಲ್ಲಿ ನಮಸ್ಕಾರ. ನಾವು ಮಂಡ್ಯ ಜಿಲ್ಲಾ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿ ಮಾಡಿದ್ದೀವಿ. ಇದು ಏನಿದೆ ಪೊಲೀಸ್ ಇಲಾಖೆಯ ನೇಮಕಾತಿ ವಿಚಾರವಾಗಿ 750 ರೂಪಾಯಿ ಶುಲ್ಕ ಏನು ಜಾಸ್ತಿ ಮಾಡಿದ್ದಾರೆ, ಈ ಕೂಡಲೇ ಕಮ್ಮಿ ಮಾಡಬೇಕು. ಮತ್ತು ನಿರುದ್ಯೋಗಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. 100 ರೂಪಾಯಿ ದರ ಮಾಡಿ ಪರವಾಗಿಲ್ಲ, ಅತಿ ಹೆಚ್ಚಾಗಿದೆ. ಅದು ಯಾವುದೂ ಗ್ಯಾರಂಟಿ ಇಲ್ಲ. ನೇಮಕಾತಿಯ ಅರ್ಜಿಗೆ ಯಾಕಂದಾದರೆ ಇನ್ನು ಮುಂದಕ್ಕೆ ಯಾವುದು ನೀವು ಯೋಚನೆ ಮಾಡಬೇಕು. ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ. ಇದನ್ನ KRS ಪಕ್ಷ ಖಂಡಿಸುತ್ತೆ. ಜೈ KRS. ಬಂಧುಗಳೇ, ಇವತ್ತು ಈ ಸಂದರ್ಭದಲ್ಲಿ ನನ್ನ ಜೊತೆ ಮಂಡ್ಯ ಜಿಲ್ಲಾಧ್ಯಕ್ಷರಾದಂಥ ಮಲ್ಲೇಶ್ ಅವರು ಇದ್ದಾರೆ, ಹಾಗೆ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿಯವರಾದಂಥ ಹರೀಶ್ ಅವರು ಇದ್ದಾರೆ, ಮತ್ತು ಮಹಿಳಾ ತಂಡ ಕೆಂಪಮ್ಮ ಅವರು ಇದ್ದಾರೆ, ಹಾಗೂ ಯುವ ಘಟಕದ ಅಧ್ಯಕ್ಷೆ ದೀಪಿಕಾ ಅವರು ಇದ್ದಾರೆ, ಹಾಗೂ ಇನ್ನೊಬ್ಬರು KRS ಪಕ್ಷದ ಹಿರಿಯ ಮುಖಂಡರು ಮಲ್ಲಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಈ ಸಂದರ್ಭದಲ್ಲಿ ಏನು ನಿರುದ್ಯೋಗಿ ಯುವಕರ ಪರವಾಗಿ ಧ್ವನಿಯಾದಂತಹ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೆ ಮತ್ತು ಸೈನಿಕರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮಸ್ಕಾರ. ಸರ್ಕಾರಿ ಕಚೇರಿಗಳ ಘೋಷಣೆ